ಹಲೋ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನೀವು ನೋಡಿದ ಹಾಗೆ ನಾನು ಇವತ್ತು ಮಾಡಿರೋದು ಬಿಸಿಬೇಳೆ ಬಾತು. ಸೊ ಬಿಸಿಬೇಳೆ ಬಾತಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲದನ್ನು ಸಹ ನಾನು ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಿಸಿಬೇಳೆ ಬಾತ್ ಅಂದ ತಕ್ಷಣ ಒಬ್ಬೊಬ್ಬರು ಸಹ ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಯಾವ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಯಾವ ರೀತಿ ಬಿಸಿಬೇಳೆ ಬಾತನ್ನ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬಿಸಿಬೇಳೆ ಬಾತಿಗೆ ಏನೇನು ಬೇಕು, ಮೇಯ್ನ್ ಬೇಕಾಗಿರೋದು ತರಕಾರಿ, ಅದರ ಜೊತೆಗೆ ಸ್ವಲ್ಪ ಕಾಳುಗಳು ತೊಗೊಂಡಿದ್ದೀನಿ ನಾನು. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಅಂತಂದರೆ ನಾವು ತೊಗೊಳ್ಳುವಂತಹ ಅಕ್ಕಿ ಮತ್ತು ಬೇಳೆ. ನಾನು ಅಲ್ಲಿ ತೋರಿಸ್ತಾ ಇರೋ ಹಾಗೆ ಅಕ್ಕಿನ ಆ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಾವು ಎಷ್ಟು ಅಕ್ಕಿನ ತೊಗೊತೀವೋ ಅದರ ಅರ್ಧದಷ್ಟು ಬೇಳೆನ ತೊಗೋಬೇಕು. ಇಲ್ಲ ಅಂತಂದರೆ ಬಿಸಿಬೇಳೆಬಾತು ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ಬೇಳೆ ಜಾಸ್ತಿ ಇರಲೇಬೇಕು. ಹಾಗಾಗಿ ಸೊ ನಾನೀಗ ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ಫಸ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆನ ಕಾಯೋದಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ನಾವು ಸಾಸಿವೆನ ಹಾಕಬೇಕು. ಯಾಕೆ ಅಂತಂದರೆ ಎಣ್ಣೆಯಲ್ಲಿ ಕಾಯೋಕ್ಕಿಂತ ಮುಂಚೆನೇ ಹಾಕಿದರೆ ಅದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಪ್ರತಿಯೊಂದೂ ಸಹ ಅಂತಂದರೆ ಏನೇನು ಫಸ್ಟಿಗೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಸಹ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಸೊ ಅದಾದಮೇಲೆ ನಾನು ತರಕಾರಿ ಎಲ್ಲನೂ ಹಚ್ಕೊಂಡು ಇಟ್ಕೊಂಡಿರುವಂಥ ತರಕಾರಿ ಕಾಳುಗಳು ಎಲ್ಲದನ್ನು ಸಹ ಮಿಕ್ಸ್ ಮಾಡಿಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಅದಕ್ಕೂ ಸಹ ಈಗ ಲೈಟಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನಾನು ಅಕ್ಕಿ ಮತ್ತು ಬೇಳೆನ ಸಪ್ರೇಟು ಏನು ಬೇಯಿಸ್ಕೊಳ್ಳೋದಿಲ್ಲ. ಸೊ ಇದರಲ್ಲೇ ಸಹ ನಾನು ಒಂದು 3-4 ಕೂಗು ಚೆನ್ನಾಗಿ ಕೂಗಿಸ್ತೀನಿ. ಹಾಗಾಗಿ ಸೊ ಈಗ ನೀಟಾಗಿ ಪ್ರತಿಯೊಂದನ್ನು ಸಹ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಾಯಿತು. ಅದ್ರ ಜೊತೆಗೆ ಅಕ್ಕಿ ಮತ್ತು ಬೇಳೆ ಇದನ್ನು ಸಹ ಆ್ಯಡ್ ಮಾಡಿ ನಾನು ಇದಕ್ಕೆ ನೀರು ಹಾಕಿ ಒಂದು 5 ಮಿನಿಟ್ಸು ಬೇಯೋದಕ್ಕೆ ಬಿಡ್ತೀನಿ. ಸೊ ಬೆಂದಾದಮೇಲೆ ನಾನು ಇದಕ್ಕೆ ಮಸಾಲ ಪೌಡ್ರುಗಳ್ನೆಲ್ಲ ಆ್ಯಡ್ ಮಾಡ್ತೀನಿ. ನೋಡಿ, ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಅದು ಫುಲ್ಲು ಬೇಯಬೇಕು. ಹಾಗಾಗಿ ಏಕೆಂದರೆ ಅದರೊಳಗಿರುವಂತಹ ತರಕಾರಿಯನ್ನು ಸಹ ಬೇಯಬೇಕು. ಸೊ ನೋಡಿ, ಬೇಯ್ತಾ ಇದೆ. ಈಗದಾದಮೇಲೆ ನಾನು 1 ಸ್ಪೂನ್ ಖಾರದ ಪುಡಿ, ಕೊರಿಯಂಡರ್ ಪೌಡರು ಮತ್ತು ಇದಕ್ಕೆ ಮೇಯ್ನ್ ಬೇಕಾಗಿರೋದು ಬಿಸಿಬೇಳೆಬಾತ್ ಪೌಡ್ರು, ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಲೈಟಾಗಿ ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ಸೊ ಇದರಲ್ಲಿ ಏನಂತಂದರೆ ಬೇಯಿಸ್ತಾ ಹೋದಂಗೂ ಸಹ ನೀರು ಸ್ವಲ್ಪ ಹಾಕ್ತಾ ಹೋಗ್ತಾ ಇರಬೇಕು. ಯಾಕೆಂದರೆ ಬಿಸಿಬೇಳೆಬಾತು ಗಟ್ಟಿ ಇದ್ದರೆ ಚೆನ್ನಾಗೋದಿಲ್ಲ. ಹಾಗಾಗಿ ತೆಳುನೇ ಇರಬೇಕು. ಸೊ ನೋಡಿ, ಬೇಯೋಕ್ಕಿಟ್ಟಿದ್ದೀನಿ. ನಾನಿಲ್ಲಿ ಮಾಡಿರೋ ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ನಾನು ಸ್ವಲ್ಪ ಕುಕ್ಕರ್ ಚಿಕ್ಕದು ತೊಗೊಂಬಿಟ್ಟೆ. ಅದೊಂದೇ ಪ್ರಾಬ್ಲಮ್ ಆಗಿದ್ದು. ಬಟ್ ಆದರೂ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಬಂದಿದೆ. ಸ್ವಲ್ಪ ತೆಗ್ದಿಟ್ಟಿದ್ದೀನಿ. ಆದರೂ ಸಹ ಬಿಸಿಬೇಳೆಬಾತು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ನಮ್ಮ ಮನೆಯವ್ರು ಹೇಳ್ಯಾರ. ಯಾಕೆಂದರೆ ನಾನು ತಿನ್ನಲಿಲ್ಲ. ನಮ್ಮ ಮನೆಯವರು ಮತ್ತು ನನ್ನ ಮೈದಾ ಇಬ್ಬರೇ ತಿಂದಿದ್ದು. ಯಾಕೆಂದರೆ ನಾನು ಅವತ್ತು ಉಪವಾಸ ಇದ್ದಿದ್ದ ಕಾರಣ. ಸೊ ನೋಡಿ, ಬಿಸಿಬೇಳೆಬಾತಿಗೆ ಕಾಂಬಿನೇಷನ್ನಾಗಿ ಖಾರ ಬೂಂದಿನೇ ಚೆಂದ. ನೋಡಿ, ಇಷ್ಟು ಟೇಸ್ಟಿಯಾಗಿ ಬಂದಿದೆ. ನೀವು ಸಹ ಇದೇ ಥರ ಟ್ರೈ ಮಾಡಿ ಸ್ನೇಹಿತರೆ. ಹೇಗಿದೆ ಅಂತಲೇ ಹೇಳಿ, ನನಗೆ ರಿಸಲ್ಟ್ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.